ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಕುರಿತು ತಯಾರಾಗಿರುವ ರಾಯರ ದರ್ಶನ ಆಲ್ಬಮ್ ಸಾಂಗ್ನ ಟೀಸರ್ ಮತ್ತು ಪೋಸ್ಟರ್ ಬಿಡುಗಡೆಯಾಯಿತು. ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಹಾಗೂ ದಿ ನ್ಯೂ ಇಂಡಿಯನ್ ಟೈಮ್ಸ್ ಸಂಸ್ಥೆ ಅರ್ಪಿಸುತ್ತಿರುವ ರಾಯರ ದರ್ಶನ ಆಲ್ಬಮ್ ಸಾಂಗ್ನ ಟೀಸರ್ ಮತ್ತು ಪೋಸ್ಟರ್ ರಾಯರ ವರ್ಧಂತಿ ಎಂದೇ ಅನಾವರಣಗೊಂಡಿದ್ದು ವಿಶೇಷವಾಗಿತ್ತು. ಮಂತ್ರಾಲಯದ ಯತಿಗಳಾದ ಶ್ರೀ 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 ಶುಭದೇಂದ್ರ ತೀರ್ಥರು ಬಿಡುಗಡೆಯನ್ನ ಮಾಡಿದ್ರು. ರಾಯರ ದರ್ಶನ ನೋಡೋದಕ್ಕೆ ನಾನಂದ್ರೂ ಕಾತರದಿಂದ ಕಾಯ್ತಾ ಇದ್ದೀನಿ. ಇದು ನಮ್ಮ ಆಲ್ಬಮ್ ಸಾಂಗ್ನ ಫಸ್ಟ್ ಲುಕ್. ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆ ಬರಲಿ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ವೇಳೆ ಮಾತನಾಡಿದ ಅವರು ಒಂದು ಅದ್ಭುತವಾದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಈ ಆಲ್ಬಮ್ ಸಾಂಗ್ ಇಷ್ಟು ಚೆನ್ನಾಗಿ ಬರಲು ಅದರ ಹಿಂದೆ ಸಾಕಷ್ಟು ತಂತ್ರಜ್ಞರ ಶ್ರಮವಿರುತ್ತೆ. ಈ ಶ್ರಮ ವಹಿಸಿ ಆಲ್ಬಮ್ ಸಾಂಗ್ ಮಾಡುತ್ತಿರುವ ಇಡೀ ತಂಡಕ್ಕೆ ಶುಭವಾಗಲಿ. ಈ ಸಾಂಗ್ ಆದಷ್ಟು ಬೇಗ ರಿಲೀಸ್ ಆಗಲಿ ಎಂದು ಹೇಳಿದರು. ಇಂದು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಒಂದು ಆಲ್ಬಮ್ ಸಾಂಗ್ ಅನ್ನ, ಅದರ ಟೀಸರ್ ಅನ್ನ ಇವತ್ತು ಅನಾವರಣಗೊಳಿಸಲಾಯಿತು. ಸ್ಥಾಲೀಪುಲ ಕನ್ಯಾಯ ಎಂಬುದಾಗಿ ನಮ್ಮ ಸಂಸ್ಕೃತ ಶಾಸ್ತ್ರದಲ್ಲಿ ಒಂದು ನ್ಯಾಯ. ಒಂದು ಅಡಿಗೆಗೆ ಇಟ್ಟಾಗ ಅನ್ನ ಎಲ್ಲ ಬೆಂದಿದೆಯೋ ಇಲ್ಲವೋ ಅಂತ ನೋಡುವಾಗ ಪ್ರತಿ ಅಗಳನ್ನು ಕೂಡ ಹಿಸುಕಿ ನೋಡುವ ಅಗತ್ಯವಿಲ್ಲ. ದೊಡ್ಡ ಪಾತ್ರೆಯ ಒಂದು ಅಗಳನ್ನು ತೆಗೆದು ಅದನ್ನು ನೋಡಿದಾಗ ಅದು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಪಕ್ವವಾಗಿದೆ ಎಂಬುದಾಗಿ ಹೇಗೆ ತಿಳಿಯುತ್ತೋ ಹಾಗೆ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ವತಿಯಿಂದ ಏನು ರಾಘವೇಂದ್ರ ಸ್ವಾಮಿಗಳವರ ಸೇವಾರೂಪವಾಗಿ ಒಂದು ಆಲ್ಬಮ್ ಸಾಂಗನ್ನು ಪ್ರೊಡ್ಯೂಸ್ ಮಾಡಬೇಕು ಎಂಬುದಾಗಿ ಸಂಕಲ್ಪಿಸಿ ಬಹಳ ಪರಿಶ್ರಮವನ್ನು ಪಟ್ಟು ಬಹು ಲಕ್ಷಗಳ ವೆಚ್ಚದಲ್ಲಿ ತಮ್ಮೆಲ್ಲ ಪರಿಶ್ರಮವನ್ನು ಪಟ್ಟು ಬಹಳ ಸುಂದರವಾಗಿ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸಂಯೋಜನೆಗಳು, ಸ್ವರ ಸಂಯೋಜನ, ಅದೇ ರೀತಿಯಾಗಿ ಸಾಹಿತ್ಯ ಕಲ್ಪನಾ ಇವೆಲ್ಲದರೊಂದಿಗೆ ನಮ್ಮ ರಘುಪತಿ ಭಟ್ ಮತ್ತು ತಂಡದವರು ಬಹಳ ವಿಶೇಷವಾಗಿ ಪರಿಶ್ರಮವನ್ನು ವಹಿಸಿದ್ದಾರೆ. ಕೇವಲ ಕೆಲವು ಸೆಕೆಂಡ್ಗಳ ಈ ಒಂದು ಟೀಸರೇ ಇಷ್ಟು ಜನಗಳ ಆಕರ್ಷಣೆಯನ್ನು ಮಾಡ್ತಾ ಇದೆ ಅಂತಂದ್ರೆ ಸಂಪೂರ್ಣ ಆಲ್ಬಮ್ ಸಾಂಗ್ ಹೇಗೆ ಬರುತ್ತೆ ಅನ್ನೋದನ್ನ ಇದರಿಂದ ನಾವು ಊಹಿಸಬಹುದಾಗಿದೆ. ಇದರ ಹಿಂದಿನ ಎಲ್ಲ ಪರಿಶ್ರಮದ ಎಲ್ಲ ಕಲಾಭಿಮಾನಿಗಳು, ಅದೇ ರೀತಿಯಾಗಿ ಸಂಸ್ಥೆಯ ಮುಖ್ಯಸ್ಥರು ಮತ್ತು ತಂತ್ರಜ್ಞರು, ಜೊತೆಯಲ್ಲಿ ಇದಕ್ಕೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ತುಂಬ ಹೃದಯದಿಂದ ಅಭಿನಂದಿಸಿ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಈ ಪ್ರೊಡಕ್ಷನ್ಗೆ ಅದೇ ರೀತಿಯಾಗಿ ಈ ತಂಡಕ್ಕೆ ವಿಶೇಷವಾಗಿ ಅನುಗ್ರಹಿಸಲಿ. ನಮ್ಮ ರಘುಪತಿ ಭಟ್ ಅವರು ಕೇವಲ ಒಂದು ಪ್ರೊಡ್ಯೂಸರ್ ಆಗಿ ಅಲ್ಲ, ನಟರಾಗಿ, ರಾಯರ ಭಕ್ತರಾಗಿ, ನಮ್ಮ ನಿಮ್ಮೆಲ್ಲರ ಮೆಚ್ಚುಗೆಯ ಪಾತ್ರರಾಗಿ ಅವರು ಬಹಳ ಚೆನ್ನಾಗಿ ಸುಂದರವಾಗಿ ಈ ಒಂದು ಪರಿಶ್ರಮವನ್ನು ಪಟ್ಟಿದ್ದಾರೆ. ಇವತ್ತು ಒಂದು ಸಿನಿಮಾವನ್ನು ನೋಡೋದು ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು ಜನರ ಒಂದು ವಾಡಿಕೆ. ಆದರೆ ಸಿನಿಮಾ ತೆಗಿಬೇಕಾದ್ರೆ
ಬಹು ತಿಂಗಳು ಬಹು ವರ್ಷದ ಒಂದು ಪರಿಶ್ರಮ, ಬಹುಕೋಟಿ ಮೌಲ್ಯದ ವೆಚ್ಚ. ಅದೇ ರೀತಿಯಾಗಿ ರಾತ್ರಿ ಹಗಲು ಅನ್ನದೇ, ಮಳೆ ಬೆಳೆ ಚಳಿ ಅನ್ನೋದೇ ಅವರ ಪರಿಶ್ರಮ. ಅದಕ್ಕೆ ಬೇಕಾದಂತಹ ತಯಾರಿ, ಅದಕ್ಕೆ ಬೇಕಾದಂತಹ ಕಥೆ, ಅದಕ್ಕೆ ಬೇಕಾದಂತಹ ಒಂದು ಸಾಹಿತ್ಯ, ಇವುಗಳನ್ನೆಲ್ಲವನ್ನು ಕೂಡ ಒಂದು ನಿಮಿಷದಲ್ಲಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ನಾವೊಂದು ಕಲಾಕಾರನ ಎಲ್ಲ ಪರಿಶ್ರಮಗಳನ್ನು ನಾವು ತಾತ್ಸಾರ ಮಾಡುವಂತಹದ್ದು ನಮ್ಮೆಲ್ಲರ ಪರಿಪಾಟಿ. ಹಾಗಾಗದೆ ಆ ಸಿನಿಮಾದಲ್ಲಿ, ಆ ಚಿತ್ರದಲ್ಲಿ ಅಥವಾ ಆ ಒಂದು ಪ್ರದರ್ಶನದಲ್ಲಿ ಏನು ಗುಣಗಳಿದ್ದಾವೆ, ಎಷ್ಟು ಪರಿಶ್ರಮವಿದೆ, ಇದರ ಹಿನ್ನೆಲೆಯಲ್ಲಿ ಎಷ್ಟು ಕೈಗಳು ಕೆಲಸ ಮಾಡಿದೆ ಎಂಬುದಾಗಿ ಚೆನ್ನಾಗಿ ಬಲ್ಲವರು ಆ ರೀತಿಯಾದ ಅಸಡ್ಡೆಯ ಮಾತನ್ನಾಡೋದಿಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಇದನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಈ ತಂಡಕ್ಕೆ ಮತ್ತೊಮ್ಮೆ ರಾಯರ ದಯೆ ಸದಾ ಕಾಲ ಇರಲಿ ಎಂಬುದಾಗಿ ಕೋರ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಆಲ್ಬಮ್ ಸಾಂಗ್ಗೆ ಶ್ರಮಪಟ್ಟು ಕೆಲಸ ಮಾಡುತ್ತಿರುವ ಇಡೀ ತಂಡಕ್ಕೆ ಶುಭಾಶಯವನ್ನ ತಿಳಿಸಿ ಸಾಂಗ್ ಶೀಘ್ರದಲ್ಲೇ ಬಿಡುಗಡೆ ಆಗಲಿ ಎಂದು ಆಶೀರ್ವದಿಸಿದರು. ABBS ಸ್ಟುಡಿಯೋದಲ್ಲಿ ಧ್ವನಿ ಮುದ್ರಣವಾಗಿದ್ದು ಸಿಆರ್ ಬಾಬಿ ಹಾಗೂ ಅಜನೀಶ್ ಲೋಕನಾಥ್ರ ಸಂಗೀತವಿದೆ. ನಾಗಾರ್ಜುನ ಶರ್ಮಾ ಆಲ್ಬಮ್ ಸಾಂಗ್ಗೆ ಸಾಹಿತ್ಯವನ್ನ ಬರೆದಿದ್ದಾರೆ. ಶ್ರೀನಿಧಿ ಎಂಕೆ ಹಾಗೂ ಖುಷಿ ಪ್ರಾಜೆಕ್ಟ್ ಹೆಡ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ನಾಗೇಶ್ ವಿ ಆಚಾರ್ಯ ಡೈರೆಕ್ಟರ್ ಆಫ್ ಫೋಟೋಗ್ರಫಿಯಲ್ಲಿ ಕೈಚಳಕವನ್ನ ತೋರಿದ್ದಾರೆ. ಇನ್ನು ತಾಂತ್ರಿಕ ವರ್ಗ ಮೀರಾ ಮಾಧವ, ದೊರೆ ಅರಸ್, ಜಿಮ್ಮಿ ಹರೀಶ್ ಮತ್ತು ತಂಡ, ಪ್ರೊಡಕ್ಷನ್ ಹೆಡ್ ದರ್ಶನ್ ಯದುರಾಜ್, ಪ್ರೊಡಕ್ಷನ್ ಟೀಮ್ ಯಶಸ್, ಸಿನಿಮಾಟೋಗ್ರಫಿ ಪವನ್ ಎಂಬಿ ಆಚಾರ್ಯ, ಡ್ರೋನ್ ವಿಘ್ನೇಶ್ ಮೊಗಬೀರ್, ಸ್ಥಿರ ಛಾಯಾಗ್ರಹಣ ಸಂಪತ್ ಪಾರ್ಸಿಡಿಕೆ, ಯೂನಿಟ್ ಬಿಆರ್ ಮಲ್ಲಿಕಾರ್ಜುನ್ ಸಿನಿಲೈಟ್ ಸೇರಿದಂತೆ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ಹಾಗೂ TNIT ಸಿಬ್ಬಂದಿ ಸಾಥ್ ನೀಡಿದ್ದಾರೆ. ಸಾಂಗ್ ಆಲ್ಬಮ್ ಭಾಗಶಃ ತಯಾರಾಗಿದ್ದು ಪ್ರೇಕ್ಷಕರಿಗೆ ಸಮರ್ಪಿಸಲು ಸಿದ್ಧವಾಗ್ತಿದೆ. ಕಾರ್ಯಕ್ರಮದಲ್ಲಿ ನವರಸ ನಾಯಕ ಜಗ್ಗೇಶ್, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ, ಲಕ್ಷ್ಮೀ ಗಣೇಶ ಹಾಗೂ TNIT ಸಂಸ್ಥೆಯ MD ಸುಗುಣ ರಘು, CEO ರಘುಭಟ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.